ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಕೆಲವು ಘಟನೆಗಳು ಇತಿಹಾಸದ ಪುಟಗಳಲ್ಲಿ ಕೇವಲ ದುರಂತಗಳಾಗಿ ದಾಖಲಾಗುವುದಿಲ್ಲ. ಅವು ಸಮಾಜದ ಮನಸ್ಸಿನಲ್ಲಿ ಗಾಯಗಳಾಗಿ ಉಳಿಯುತ್ತೆ. ವರ್ಷಗಳು ಕಳೆದರೂ ಆ ಗಾಯಗಳು ಒಣಗುವುದಿಲ್ಲ, ಬದಲಾಗಿ ಹೊಸ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕತ್ತೆ. ಭಯೋತ್ಪಾದನೆ ಕೇವಲ ಧಾರ್ಮಿಕ ಉಗ್ರರ ಕೃತ್ಯ ಅಲ್ಲ, ಅಧಿಕಾರದ ಆಟಗಳು ಅದರ ಹಿಂದೆ ಅಡಗಿರುತ್ತೆ. ಭಯೋತ್ಪಾದನೆಯ ಭಯ ಮತ್ತು ಅಸುರಕ್ಷತೆಯೇ ರಾಜಕಾರಣಕ್ಕೆ ಬಳಸಿಕೊಳ್ಳಲಾಗತ್ತೆ. ಇದಕ್ಕೆ ಸಾಕ್ಷಿ ನಮ್ಮ ನೆರೆಯ ಶ್ರೀಲಂಕಾ. ಇದು ಕೇವಲ ಶ್ರೀಲಂಕಾದ ಕಥೆಯಲ್ಲ. ಇಂದು ಜಾಗತಿಕ ರಾಜಕಾರಣವೇ ಭಯೋತ್ಪಾದನೆಯನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದೆ. ಆ ಬಗ್ಗೆ ಒಂದಷ್ಟು ಮಾತಾಡೋಕ್ಕಿದೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಅದು 2019 ಏಪ್ರಿಲ್ 21. ಕ್ರೈಸ್ತ ಜಗತ್ತು ಈಸ್ಟರ್ ಹಬ್ಬದ ಸಂಭ್ರಮದಲ್ಲಿತ್ತು. ಶ್ರೀಲಂಕಾದ ಕ್ರೈಸ್ತರು ಕೂಡ ಹಬ್ಬದ ಸಂಭ್ರಮದಲ್ಲಿದ್ದರು. ಚರ್ಚ್ಗಳಲ್ಲಿ ಪ್ರಾರ್ಥನೆಗಳು ನಡೀತಾ ಇತ್ತು. ಕುಟುಂಬಗಳು ಹಬ್ಬದ ಸಂಭ್ರಮದಲ್ಲಿ ತೊಡಗಿದ್ದವು. ವಿದೇಶಿ ಪ್ರವಾಸಿಗರು ಶ್ರೀಲಂಕಾದ ಐಷಾರಾಮಿ ಹೋಟೆಲ್ಗಳಲ್ಲಿ ತಮ್ಮ ರಜಾ ದಿನಗಳನ್ನು ಕಳೀತಾ ಇದ್ರು. ಆದರೆ ಆ ದಿನ ಬೆಳಗ್ಗೆ ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಬದಲಾಗಿ ಹೋಯಿತು. ಒಂದರ ಹಿಂದೆ ಒಂದರಂತೆ ಭೀಕರ ಸ್ಫೋಟಗಳು. ಚರ್ಚ್ಗಳ ಗೋಡೆಗಳು ನಡುಗಿದವು. ಪ್ರಾರ್ಥನೆ ಮಾಡ್ತಾ ಇದ್ದ ಭಕ್ತರು ರಕ್ತದ ಮಡುವಿನಲ್ಲಿ ಬಿದ್ದರು. ಐಷಾರಾಮಿ ಹೋಟೆಲ್ಗಳ ಕಿಟಕಿಗಳು ಚೂರು ಚೂರಾದವು. ಕಿರುಚಾಟಗಳು, ರೋಧನೆಗಳು, ಹೊಗೆ ಮತ್ತು ರಕ್ತ. ಕೆಲವೇ ಗಂಟೆಗಳಲ್ಲಿ ಶ್ರೀಲಂಕಾ ನಡುಗಿ ಹೋಯಿತು. 279 ಮಂದಿ ಸಾವನ್ನಪ್ಪಿದರು, ನೂರಾರು ಮಂದಿ ಗಾಯಗೊಂಡರು. ಶ್ರೀಲಂಕಾದ ಇತಿಹಾಸದಲ್ಲೇ ಅತ್ಯಂತ ಭೀಕರ ಭಯೋತ್ಪಾದನಾ ದಾಳಿಗಳಲ್ಲಿ ಇದೂ ಒಂದಾಗಿ ದಾಖಲಾಗಿದೆ. ಆಗ ಜಗತ್ತಿಗೆ ಹೇಳಲಾದ ಕತೆ ಸರಳ ಆಗಿತ್ತು. ಇದು ಇಸ್ಲಾಮಿಕ್ ಉಗ್ರರ ಕೃತ್ಯ, ಇದು ಧಾರ್ಮಿಕ ಭಯೋತ್ಪಾದನೆ, ಇದಕ್ಕೆ ಕೆಲವು ಉಗ್ರ ಸಂಘಟನೆಗಳೇ ಕಾರಣ. ಎಲ್ಲರೂ ಅದನ್ನೇ ನಂಬಿದ್ರು. ಆದರೆ 7 ವರ್ಷಗಳ ನಂತರ ಹೊರಬರ್ತಾ ಇರುವ ಮಾಹಿತಿಗಳು ಆ ಕಥೆಯ ಹಿಂದಿನ ಮತ್ತೊಂದು ಕಥೆಯನ್ನು ಹೇಳತೊಡಗಿದೆ. ಆ ಕತೆ ಇನ್ನಷ್ಟು ಭಯಾನಕವಾಗಿದೆ. ಅಂದು ಶ್ರೀಲಂಕಾದಲ್ಲಿ ನಡೆದಿದ್ದು ಕೇವಲ ಭಯೋತ್ಪಾದನಾ ದಾಳಿ ಅಲ್ಲ, ಅದು ಅಧಿಕಾರಕ್ಕಾಗಿ ತನ್ನದೇ ದೇಶದ ಜನರನ್ನ ಬಲಿ ಕೊಟ್ಟ ಭೀಕರ ರಾಜಕೀಯ ಸಂಚು ಎಂಬ ಸತ್ಯ ಈಗ ಬಯಲಾಗಿದೆ. ಅಂದಿನ ಭಯೋತ್ಪಾದನಾ ದಾಳಿಯ ತನಿಖಾ ವರದಿಯನ್ನ ಮೊನ್ನೆ ಜೂನ್ 10 ಶ್ರೀಲಂಕಾ ಸಂಸತ್ತಿನಲ್ಲಿ ಮಂಡಿಸಲಾಗಿದೆ. ಆ ತನಿಖಾ ವರದಿಯ ಮಾಹಿತಿ ಹೊರಬಂದಿದ್ದು ಅದು ಶ್ರೀಲಂಕಾ ಮಾತ್ರ ಅಲ್ಲ, ಭಯೋತ್ಪಾದನೆಯ ಬಲಿಪಶು ಆಗಿರುವ ಎಲ್ಲ ದೇಶದ ಜನರನ್ನ ಬೆಚ್ಚಿ ಬೀಳಿಸಿದೆ. ಅದರ ಜೊತೆ ಭಯೋತ್ಪಾದನಾ ಕೃತ್ಯದ ಹಿಂದಿನ ರಾಜಕೀಯ ಆಟಗಳನ್ನ ಬಹಿರಂಗಪಡಿಸಿದೆ. ಆ ತನಿಖೆ ವರದಿಯಲ್ಲಿ ಲಂಕಾದ ಮಾಜಿ ಗುಪ್ತಚರ ಮುಖ್ಯಸ್ಥ ಮೇಜರ್ ಜನರಲ್ ಸುರೇಶ್ ಸಲ್ಲೆ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದಿವೆ. ಸುರೇಶ್ ಸಲ್ಲೆ ದಾಳಿಕೋರರ ಜೊತೆ ಸಂಪರ್ಕದಲ್ಲಿದ್ರು ಮತ್ತು ಬಾಂಬ್ ದಾಳಿಗೆ ಮಾರ್ಗದರ್ಶನ ನೀಡಿದ್ರೆಂಬ ಮಾಹಿತಿ ಇದೆ. ಈ ಆರೋಪಗಳು ಶ್ರೀಲಂಕಾ ರಾಜಕೀಯವನ್ನ ಮತ್ತೆ ತಲ್ಲಣಗೊಳಿಸಿದೆ. ಆ ಬಾಂಬ್ ದಾಳಿಯ ಹಿಂದಿನ ರಾಜಕೀಯವು ಈಗ ಬಟಾಬಯಲಾಗಿದೆ. 2019 ನವೆಂಬರ್ನಲ್ಲಿ ಲಂಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ಇತ್ತು. ಆ ಸಮಯದಲ್ಲಿ ದೇಶದಲ್ಲಿ ಭದ್ರತೆ, ರಾಷ್ಟ್ರೀಯತೆ ಮತ್ತು ಭಯ ಎಂಬ 3 ಅಂಶಗಳು ಚುನಾವಣೆಯ ಪ್ರಮುಖ ವಿಷಯಗಳಾಗಿದ್ದು, ಅಂತಹ ಸಮಯದಲ್ಲೇ ಈ ಭೀಕರ ದಾಳಿ ನಡೆಯಿತು. ದಾಳಿ ಬಳಿಕ ಇಡೀ ದೇಶದಲ್ಲಿ ಒಂದು ಪ್ರಶ್ನೆ ಕೇಳಿ ಬಂತು: ನಮ್ಮನ್ನ ಯಾರು ರಕ್ಷಣೆ ಮಾಡ್ತಾರೆ ಅಂತ. ಈ ಪ್ರಶ್ನೆಗೆ ಉತ್ತರವಾಗಿ ಆಗಿನ ಚುನಾವಣಾ ಅಖಾಡದಲ್ಲಿ ಒಂದು ಹೆಸರು ಬಲವಾಗಿ ಕೇಳಿ ಬಂತು: ಗೊಟಬಯ ರಾಜಪಕ್ಷ. ಭದ್ರತೆ ಮತ್ತು ಕಠಿಣ ಆಡಳಿತದ ಭರವಸೆ ನೀಡಿದ ಅವರು ಜನರ ಮುಂದೆ ಬಲಿಷ್ಠ ನಾಯಕನಾಗಿ ಕಾಣಿಸಿಕೊಂಡ್ರು. ನಂತರ ನಡೆದ ಚುನಾವಣೆಯಲ್ಲಿ ಅವರು ಗೆದ್ರು. ಅದಾದ ಬಳಿಕ ಕೆಲವು ಬೆಳವಣಿಗೆಗಳು ಈಗ ಮತ್ತೆ ಚರ್ಚೆಗೆ ಕಾರಣ ಆಗಿದೆ. ಯಾಕೆಂದ್ರೆ ಆರೋಪಗಳ ಕೇಂದ್ರ ಬಿಂದುವಾಗಿರುವ ಸುರೇಶ್ ಸಲ್ಲೆ ಅವರನ್ನ ನಂತರ ಪ್ರಮುಖ ಗುಪ್ತಚರ ಹುದ್ದೆಗೆ ನೇಮಿಸಲಾಯಿತು. ಇದು ಕೇವಲ ಕಾಕತಾಳೀಯವ ಅಥವಾ ಇದರ ಹಿಂದೆ ಇನ್ನೇನಾದರೂ ರಾಜಕೀಯ ಇದೆಯಾ? ಇದೇ ಪ್ರಶ್ನೆ ಈಗ ಶ್ರೀಲಂಕಾದ ರಾಜಕೀಯದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಅಂದಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸಿರಿಸೇನ ಅವರನ್ನ ಸೋಲಿಸಿ ರಾಜಪಕ್ಷೆ ಅವರನ್ನ ಗೆಲ್ಲಿಸುವುದಕ್ಕಾಗಿ
ಈ ಬಾಂಬ್ ಸ್ಫೋಟ ನಡೆಸಲಾಗಿತ್ತು ಎಂಬ ಆರೋಪ ಕೇಳಿ ಬರ್ತಾ ಇದೆ. ರಾಜಪಕ್ಷೆಗೆ ಸಹಾಯ ಮಾಡಿದ್ದಕ್ಕಾಗಿ ಮೇಜರ್ ಜನರಲ್ ಆಗಿದ್ದ ಸುರೇಶ್ ಸಲ್ಲೆಗೆ ಗುಪ್ತಚರ ಸಂಸ್ಥೆಯ ಅಧ್ಯಕ್ಷ ಹುದ್ದೆ ಉಳಿದು ಬಂದಿತ್ತು ಅನ್ನೋ ಆರೋಪ ಇದೆ. ಒಂದು ಬಾಂಬ್ ಸ್ಫೋಟದಿಂದ ಇವರೆಲ್ಲ ಅಧಿಕಾರ ಪಡೆದ್ರು, ಉನ್ನತ ಹುದ್ದೆಯಲ್ಲಿ ಕೂತರು. ಆದರೆ ಲಂಕಾದಲ್ಲಿ ಬಲಿಪಶುಗಳಾಗಿದ್ದು ಅಲ್ಪಸಂಖ್ಯಾತ ಮುಸ್ಲಿಮರು ಅನುಮಾನಗಳ ನೆರಳಿನಲ್ಲಿ ಬದುಕಬೇಕಾಯಿತು. ಹಿಜಾಬ್ ಅನುಮಾನಾಸ್ಪದ ವಸ್ತು ಆಯಿತು. ಬುರ್ಕಾ ಭಯದ ಸಂಕೇತವಾಗಿ ಚಿತ್ರಿಸಲಾಯಿತು. ಸಾಮಾನ್ಯ ಮುಸ್ಲಿಮರನ್ನೇ ಶಂಕೆಯ ದೃಷ್ಟಿಯಿಂದ ನೋಡಲಾಯಿತು. ದ್ವೇಷ ಭಾಷಣಗಳು ಹೆಚ್ಚಾದವು. ಸಾಮಾಜಿಕ ಜಾಲತಾಣಗಳಲ್ಲಿ ವಿಷ ಉಗುಳಲಾಯಿತು. ಮಸೀದಿಗಳ ಮೇಲೆ ದಾಳಿಗಳು ನಡೆದವು. ಒಂದು ಭಯೋತ್ಪಾದನಾ ಕೃತ್ಯ ಇಡೀ ಸಮುದಾಯದ ವಿರುದ್ಧದ ತೀರ್ಪಾಗಿ ಪರಿವರ್ತನೆಯಾಯಿತು. ಇತಿಹಾಸದಲ್ಲಿ ಇದು ಹೊಸ ಸಂಗತಿ ಅಲ್ಲ. ಅನೇಕ ಬಾರಿ ಕೆಲವು ಉಗ್ರರ ಕೃತ್ಯಗಳಿಗೆ ಇಡೀ ಸಮುದಾಯವೇ ಶಿಕ್ಷೆ ಅನುಭವಿಸಿದೆ. ಶ್ರೀಲಂಕಾದಲ್ಲೂ ಅದೇ ಸಂಭವಿಸಿತು. ಶ್ರೀಲಂಕಾ ಮಾತ್ರ ಅಲ್ಲ, ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಭಯೋತ್ಪಾದನಾ ರಾಜಕೀಯದ ಬಲಿಪಶುಗಳು ಮುಸ್ಲಿಮರು. ಮೊದಲು ಭಯೋತ್ಪಾದನೆ, ನಂತರ ಭಯ, ಆಮೇಲೆ ಅನುಮಾನ, ಕೊನೆಗೆ ದ್ವೇಷ. ಒಂದು ಸ್ಫೋಟ ಸಮಾಜವನ್ನ ಎಷ್ಟು ಆಳವಾಗಿ ವಿಭಜಿಸಬಹುದು ಎಂಬುದಕ್ಕೆ ಇದು ಉದಾಹರಣೆ ಆಯಿತು. ಲಂಕಾದ ಕತೆ ಅಲ್ಲಿಗೆ ಮುಗಿಯಲಿಲ್ಲ. ಕೆಲವೇ ವರ್ಷಗಳ ನಂತರದಲ್ಲಿ ಶ್ರೀಲಂಕಾದಲ್ಲಿ ಮತ್ತೊಂದು ಸ್ಫೋಟ ನಡೆಯಿತು. ಅದು ಬಾಂಬ್ ಸ್ಫೋಟ ಅಲ್ಲ, ಅದು ಆರ್ಥಿಕ ಸ್ಫೋಟ. ದೇಶದ ಆರ್ಥಿಕತೆ ಕುಸಿದು ಬಿತ್ತು. ಆಹಾರ ಮತ್ತು ಇಂಧನ ಕೊರತೆಯಾಯಿತು. ವಿದ್ಯುತ್ ಕೊರತೆಯೂ ಎದುರಾಯಿತು. ಜನರು ಬೀದಿಗಿಳಿದರು. ರಾಜಪಕ್ಷ ಕುಟುಂಬ ವಿರುದ್ಧ ಆಕ್ರೋಶ ಭುಗಿಲೆದ್ದಿತು. ಅಧಿಕಾರದ ಶಿಖರದಲ್ಲಿದ್ದವರು ಜನರ ಕೋಪದಿಂದ ತಪ್ಪಿಸಿಕೊಳ್ಳಲು ದೇಶ ಬಿಟ್ಟು ಓಡಿ ಹೋದರು. ಇದನ್ನ ಕೆಲವರು ರಾಜಕೀಯ ವೈಫಲ್ಯ ಅಂತಾರೆ, ಇನ್ನು ಕೆಲವರು ಇತಿಹಾಸದ ನ್ಯಾಯ ಎಂತಾರೆ, ಮತ್ತೆ ಕೆಲವರು ಸಂತ್ರಸ್ತರ ಕಣ್ಣೀರಿನ ಶಾಪ ಅಂತಾರೆ. ಆದರೆ ವಾಸ್ತವ ಏನೇ ಇರಲಿ, ಇತಿಹಾಸವು ಒಂದು ವಿಚಿತ್ರ ಗುಣವನ್ನ ಹೊಂದಿದೆ. ಅದು ಕೆಲವೊಮ್ಮೆ ತಡವಾಗಿ ಮಾತನಾಡುತ್ತೆ, ಆದರೆ ಮಾತನಾಡಿದಾಗ ಅನೇಕ ಮುಖವಾಡಗಳನ್ನ ಕಳಚಿ ಬಿಡುತ್ತೆ. ಇಂದು ಶ್ರೀಲಂಕಾದಲ್ಲಿ ಕೇಳಿ ಬರ್ತಾ ಇರುವ ಪ್ರಶ್ನೆಯೂ ಅದೇ. 2019ರ ಈಸ್ಟರ್ ದಾಳಿ ನಿಜಕ್ಕೂ ನಾವು ಅಂದು ಭಾವಿಸಿದ ಹಾಗೆ ಇತ್ತೆ, ಅಥವಾ ಅದರ ಹಿಂದೆ ಇನ್ನೂ ಆಳವಾದ ರಹಸ್ಯಗಳಿತ್ತ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಅಂತಿಮವಾಗಿ ನ್ಯಾಯಾಂಗ ಮತ್ತು ತನಿಖೆ ನೀಡಬೇಕು. ಆದರೆ ಒಂದು ಸಂಗತಿ ಮಾತ್ರ ಸ್ಪಷ್ಟ: ಭಯ ಅನ್ನೋದು ರಾಜಕೀಯದ ಅತ್ಯಂತ ಶಕ್ತಿಶಾಲಿ ಆಯುಧ. ಭಯಗೊಂಡ ಜನರು ಸುರಕ್ಷತೆಯನ್ನ ಹುಡುಕ್ತಾರೆ. ಸುರಕ್ಷತೆಯನ್ನ ಹುಡುಕುವ ಜನರು ಬಲಿಷ್ಠ ನಾಯಕರನ್ನ ಹುಡುಕ್ತಾರೆ. ಅದೇ ಭಯ ಅಧಿಕಾರದ ಮೆಟ್ಟಿಲಾಗಿ ಬಿಡುತ್ತೆ. ಇದಕ್ಕಾಗಿಯೇ ಪ್ರಜಾಪ್ರಭುತ್ವದಲ್ಲಿ ಸತ್ಯ ಅತ್ಯಗತ್ಯ. ಯಾಕೆಂದ್ರೆ ಸುಳ್ಳಿನ ಮೇಲೆ ಗೆದ್ದ ಚುನಾವಣೆ ಒಂದು ದಿನ ಗೆಲ್ಬಹುದು, ಆದರೆ ಸತ್ಯದ ಮುಂದೆ ಶಾಶ್ವತವಾಗಿ ನಿಲ್ಲಲು ಸಾಧ್ಯ ಇಲ್ಲ. ಈಸ್ಟರ್ ಸಂಡೆಯ ಆ ದಿನ ಲಂಕಾದ ಅನೇಕ ಕುಟುಂಬಗಳ ಕಣ್ಣಲ್ಲಿ ಇಂದಿಗೂ ಕಣ್ಣೀರಾಗಿ ಒಳೆದಿದೆ. ಅವರ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ, ಅವರ ನೋವಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಆದರೆ ಅವರು ಕಾಯ್ತಾ ಇದ್ದಾರೆ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಇತಿಹಾಸದ ಅಂತಿಮ ತೀರ್ಪಿಗಾಗಿ. ಬಾಹ್ಯ ನೋಟಕ್ಕೆ ಕಂಡದೆಲ್ಲ ಸತ್ಯ ಆಗಿರೋದಿಲ್ಲ. ಕೆಲವೊಮ್ಮೆ ಭಯೋತ್ಪಾದನೆಯ ಮುಖವಾಡದ ಹಿಂದೆ ರಾಜಕೀಯ ಅಡಗಿರಬಹುದು. ಕೆಲವೊಮ್ಮೆ ದೇಶವನ್ನ ಬೆಚ್ಚಿ ಬೀಳಿಸುವ ಸ್ಫೋಟಕ್ಕಿಂತಲೂ ಅದರ ಹಿಂದೆ ಅಡಗಿರುವ ಸಂಚು ಹೆಚ್ಚು ಭಯಾನಕವಾಗಿರಬಹುದು. ಕೆಲವೊಮ್ಮೆ ಇತಿಹಾಸ ಬರೆಯುವ ದೊಡ್ಡ ಸುಳ್ಳನ್ನ ಬಯಲಿಗೆಳೆಯಲು ವರ್ಷಗಳೇ ಬೇಕಾಗಬಹುದು. ಲಂಕಾದ ರಹಸ್ಯ ಈಗ ಹೊರಬಂದಿದೆ. ಅದೇ ರೀತಿ ಇನ್ನಷ್ಟು ದೇಶಗಳ ಸತ್ಯ ಹೊರಗೆ ಬರೋದು ಬಾಕಿ ಇದೆ. ಗೋಧ್ರಾ, ಮುಂಬೈ, ಪುಲ್ವಾಮಾದಂತಹ ಭಯೋತ್ಪಾದನಾ ಕೃತ್ಯಗಳ ಹಿಂದೆಯೂ ಇಂತಹದ್ದೇ ರಾಜಕೀಯ ಸಂಚು ಇರಬಹುದು ಎಂಬ ಅನುಮಾನಗಳಿವೆ. ಒಂದಲ್ಲ ಒಂದು ದಿನ ಆ ಸತ್ಯಗಳು ಹೊರಗೆ ಬರಲೇಬೇಕು. ಯಾಕೆಂದ್ರೆ ಸತ್ಯಕ್ಕೆ ಸಾವಿಲ್ಲ. ಕಾದು ನೋಡೋಣ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.